ಆಗಮಿಸಿರುವ ಸರ್ವರಿಗೂ ನಮಸ್ಕಾರ. ದ ಟೈಮ್ಸ್ ಆಫ್ ಇಂಡಿಯಾ ಬಳಗದ ವಿಜಯ ಕರ್ನಾಟಕ ಆಯೋಜನೆ ಮಾಡಿರುವಂತಹ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಟು ಎಮರ್ಜಿಂಗ್ ವಿಮೆನ್ ಆಫ್ ನಾರ್ತ್ ಕರ್ನಾಟಕ 2026ರ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಜೋರಾದ ಚಪ್ಪಾಳೆಯ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ವಿಜಯ ಕರ್ನಾಟಕ ಬಹಳಷ್ಟು ವರ್ಷಗಳಿಂದ ಎಲೆಮರೆಕಾಯಿಯಂತೆ ಸಮಾಜಕ್ಕೆ ಕೊಡುಗೆ ನೀಡ್ತಾ ಇರುವಂತಹ ಅತ್ಯುನ್ನತ ಸಾಧಕರನ್ನ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಮೊದಲನೇದಾಗಿ ನಮ್ಮೊಂದಿಗೆ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗಿದ್ದಾರೆ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು. ದಯವಿಟ್ಟು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಡಾಕ್ಟರ್ ಮೇಘನಾ ಗಾಂವ್ಕರ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. ಅವರ ಜೊತೆಯಲ್ಲಿಯೇ ನಮ್ಮ ವಿಜಯ ಕರ್ನಾಟಕದ ಹೆಮ್ಮೆಯ ಮಾನ್ಯ ಸಂಪಾದಕರು ಸನ್ಮಾನ್ಯ ಶ್ರೀ ಸುದರ್ಶನ ಚನ್ನಂಗಿಹಳ್ಳಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜೊತೆಯಾಗಿ ನಿಂತಹ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಗೌರವಿಸ್ತಾ ಇದ್ದೀವಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀಗ ನೇರವಾಗಿ ದೀಪ ಬೆಳಗುವುದರ ಮೂಲಕ ಈ ಬಾರಿಯ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ 2026 ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಅತಿಥಿಗಳಲ್ಲಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ. ನಿಮ್ಮನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ವಿಜಯ ಕರ್ನಾಟಕದ ಸಂಪಾದಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸುದರ್ಶನ ಚನ್ನಂಗಿಹಳ್ಳಿ ಅವರನ್ನ. ಎಲ್ರಿಗೂ ನಮಸ್ಕಾರ. ವಿಜಯ ಕರ್ನಾಟಕದ ಪರವಾಗಿ ಟೈಮ್ಸ್ ಗ್ರೂಪ್ ಬಳಗದ ಪರವಾಗಿ ನಿಮ್ಮನ್ನು ಮತ್ತೊಮ್ಮೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸಾಧಕ ಮಹಿಳೆಯರನ್ನ ಗೌರವಿಸುವ ಕೆಲಸಕ್ಕೆ ನಮ್ಮ ಆಗಮಿಸಿದರೆ ಭಾಳ ಸಜ್ಜನ ರಾಜಕಾರಣಿ ಮತ್ತು ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿರುವಂಥ ರಾಮಲಿಂಗಾರೆಡ್ಡಿ ಸೌಮ್ಯ ಸ್ವಭಾವದವರು. ಅವರು ಯಾವುದೇ ಕಾರ್ಯಕ್ರಮ ಒಪ್ಕೊಂಡ್ರೆ ಮತ್ತು ಅವ್ರು ಅಟೆಂಡ್ ಮಾಡಿದ್ರೆ ಬಿಡಲ್ಲ, ಅಷ್ಟು ಕಾರ್ಯಕ್ರಮ ಬಿಸಿ. ಬರುವಾಗಲೇ ನಮ್ಗೊಂದು ಕಂಡೀಷನ್, ನಂಗೆ ಬೇಗ ಕಳಿಸ್ಕೊಂಡ್ರೆ ಬಂದರೆ ಬರ್ತೀನಿ, ಇಲ್ಲ ಅಂದರೆ ಯಾಕಂದರೆ ಬೆಳಗಿನಿಂದ ಅವರು ರಾತ್ರಿವರೆಗೂ ಅಷ್ಟೇ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಒಪ್ಕೊಂಡ್ರು ಬಿಡಲ್ಲ. ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಮ್ಮ ಮೇಘನಾ ಗಾಂವ್ಕರ್ ಅವರನ್ನ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಿಮ್ಮೆಲ್ಲರೂ ಒಟ್ಟಿಗೆ ಸೇರಿಸಿದಂಥ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ರೆಸ್ಪಾನ್ಸ್ ಟೀಮ್ನ ಹೆಡ್ ಆದಂಥ ಗಿರೀಶ್ ಕೊಲ್ಲೂರ್, ಮತ್ತು ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಆಯೋಜನೆ ಮಾಡಿದಂಥ ನಮ್ಮ ಅಭಿಜಿತ್ ಅಂಡ್ ಟೀಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಸಮರ್ಪಿಸ್ತಾ ಇದೀಗ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ವಿಕೆ ಎಕ್ಸಲೆನ್ಸ್ ಹಾಗೂ ಆನರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ವಿಜಯ ಕರ್ನಾಟಕ ಸಂಸ್ಥೆ ಕೂಡ ಅವ್ರದೇ ಒಂದು ನೆಟ್ವರ್ಕ್ ಅಲ್ಲಿ ಆ ಭಾಗದಲ್ಲಿ ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾವ ಕ್ಷೇತ್ರ, ಎಲ್ಲ ಕ್ಷೇತ್ರಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವ್ರನ್ನ ಗುರುತಿಸಿ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಒಂದು ಉತ್ಸಾಹವನ್ನು ಅವರು ಈ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉತ್ತರ ಕರ್ನಾಟಕ ಭಾಗ ಅಂದರೆ ಹಿಂದುಳಿದ ಭಾಗ ಅಂತ ಭಾಳ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ವಿಜಯ ಕರ್ನಾಟಕ ಸಂಸ್ಥೆ ಮತ್ತು ಟೈಮ್ಸ್ ಸಂಸ್ಥೆ ವಿಶೇಷವಾಗಿ ಮಹಿಳೆಯರನ್ನು, ಉತ್ತರ ಕರ್ನಾಟಕದ ಮಹಿಳೆಯರನ್ನು ಗುರುತಿಸಿ ತಮಗೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮತ್ತು ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದವರು ಕೂಡ ಬಂದು ಅವರು ತಾವು ಪ್ರಶಸ್ತಿ ನೋಡೋದನ್ನು ಅವರು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇದೀಗ ಮಾನ್ಯ ಸಚಿವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮಾನ್ಯ ಸಂಪಾದಕರು ಸುದರ್ಶನ್ ಚನ್ನಂಗಿಹಳ್ಳಿ ಅವರು
ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಗೆಲ್ರಿಗೂ ಕೂಡ ಗೊತ್ತು, ಉತ್ತರ ಕರ್ನಾಟಕ ಜನರ ಮಾತು ಚಂದ, ಉಡುಪು ಚಂದ, ಊಟ ಚಂದ, ಸರಳತೆ ಚಂದ, ಎಲ್ಲವೂ ಚಂದ. ಹಾಗಾಗಿ ಅದೇ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಚಂದನವನದ ಚಂದದ ನಟಿ, ಇತ್ತೀಚೆಗಷ್ಟೇ ಮುಂಬೈ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅನ್ನ ಪಡೆದಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟಿ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಮೇಘನಾ ಗಾಂವ್ಕರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು, ಅದರಲ್ಲೂ ಮಹಿಳಾ ಸಾಧಕಿಯರ ಕುರಿತು ಮಾತನಾಡಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ವಿ. ಓ ಟು ಯು ಮ್ಯಾಮ್. ನಮಸ್ಕಾರ ರೀ, ಹೇಗಿದ್ದೀರಿ ಎಲ್ರು? ಫಸ್ಟ್ ಆಫ್ ಆಲ್ ವಿಜಯ್ ಕರ್ನಾಟಕ ಟೈಮ್ಸ್ ಆಫ್ ಇಂಡಿಯಾನವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಸುದರ್ಶನ್ ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಕಿರಣ್ ಸರ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನನಗೆ ನನ್ನ ಕರಿಯರ್ ಬಿಗಿನಿಂಗಿಂದ, ಮೊದಲಿನಿಂದ ಟೈಮ್ಸ್ ಆಫ್ ಇಂಡಿಯಾ ಆಗಿರಲಿ, ವಿಜಯ್ ಕರ್ನಾಟಕ ಆಗಲಿ, ದೇ ಹ್ಯಾವ್ ಎನ್ಕರೇಜ್ ಮೀ ಅ ಲಾಟ್. ತುಂಬ ಎನ್ಕರೇಜ್ಮೆಂಟು, ತುಂಬ ಪ್ರೀತಿ, ತುಂಬ ಸಪೋರ್ಟ್ ಕೊಟ್ಟು ಬೆಳೆಸಿದ್ದಾರೆ. ಖಂಡಿತವಾಗ್ಲೂ ಈ ಒಂದು 15 ವರ್ಷದ ಜರ್ನಿ ಏನಿದೆ ನಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅವರ ಒಂದು ದೊಡ್ಡ ಆಶೀರ್ವಾದ ವಿಜಯ್ ಕರ್ನಾಟಕದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗಿನ ಕಾಲದಲ್ಲಿ ಜರ್ನಲಿಸಮ್ ಅನ್ನೋದು ಒಂದು ಡಿಗ್ನಿಟಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬರೋದು, ಆ ಅಥೆಂಟಿಸಿಟಿನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ವಿಜಯ್ ಕರ್ನಾಟಕ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿರುವಂತ ಒಂದು ಪಬ್ಲಿಕೇಶನ್ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ವಿಜಯ್ ಕರ್ನಾಟಕ. ಇವತ್ತು ನನಗೆ ಖುಷಿ ಏನು ಅಂದ್ರೆ, ನಾರ್ತ್ ಕರ್ನಾಟಕ ದ ವಿಮೆನ್ who have achieved so many different things in so many different departments, ಎಲ್ರಿಗೂ ಒಂದು ಆನರ್ ಮಾಡ್ತಾ ಇದ್ದಾರೆ ವಿಜಯ್ ಕರ್ನಾಟಕನವರು. ಈ ಒಂದು ವಂಡರ್ಫುಲ್ ಪ್ರೋಗ್ರಾಮ್ಗೆ ನಾನು ಬಂದಿದ್ದೀನಿ, ನನ್ನ ಕೈಯಿಂದ ಇಷ್ಟು ಒಳ್ಳೆ ಕೆಲಸ ಆಗ್ತಿದೆಯಾ ಅಂತ ನನಗೆ ಖುಷಿ ಇದೆ. ಸೊ ಥ್ಯಾಂಕ್ ಯು ವಿಜಯ್ ಕರ್ನಾಟಕ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿಬಡಿ, ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಘನಾ ಗಾಂವ್ಕರ್ ಅವರು. ನೀವು ಎಷ್ಟು ಖುಷಿಯಿಂದ ಮಾತಾಡಿದ್ರಿ ಅಂದ್ರೆ ನಮ್ಮ ಹೆಣ್ಮಕ್ಳ ಕಣ್ಣುಗಳೆಲ್ಲ ಹೊಳೆಯೋದಕ್ಕೆ ಶುರುವಾಯ್ತು ಇದೆ. ಈಗ ಮೇಘನಾ ಗಾಂವ್ಕರ್ ಅವರನ್ನ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ರೆಸ್ಪಾನ್ಸ್ ವಿಭಾಗದ ಶ್ರೀ ಕಿರಣ್ ಕಡಿವಾಳ್ ಇವರು. ನಿಮ್ಮೆಲ್ಲರ ಜೋರಾದ ಚಪಾಳಿಯೊಂದಿಗೆ ಲೆಟ್ಸ್ ಸ್ಟಾರ್ಟ್. ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಎಮರ್ಜಿಂಗ್ ವುಮೆನ್ ಆಫ್ ನಾರ್ತ್ ಕರ್ನಾಟಕ. ಇಟ್ಸ್ ಆರ್ ಪ್ಲೆಜರ್ ಟು ಆನರ್ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದಗಿ, Secretary, Srimati Vasanta Group of Institutions, Bidar and Kalaburgi, Member of Karnataka State Nursing Council, Bengaluru, for the outstanding contribution in the field of education and social service. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬೀದರ್ ಹಾಗೂ ಕಲಬುರಗಿಯವರು ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದಗಿಯವರು ಉತ್ತರ ಕರ್ನಾಟಕದಲ್ಲಿ ನರ್ಸಿಂಗ್ ಶಿಕ್ಷಣ, ಆರೋಗ್ಯ ಸೇವೆ ಹಾಗೂ ಸಮಾಜ ಸೇವೆಯಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿರುವಂತಹ ಖ್ಯಾತ ಶಿಕ್ಷಣ ತಜ್ಞರು ಹಾಗೂ ಆಡಳಿತಗಾರರು. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ಗುಣಮಟ್ಟದ ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿದ್ದಾರೆ ಡಾಕ್ಟರ್ ಚಿನ್ನಮ್ಮ ಚಂದ್ರಕಾಂತ್ ಗದಗಿಯವರು. ಕರ್ನಾಟಕ ರಾಜ್ಯ ಸರ್ಕಾರ ಚಿನ್ನಮ್ಮ ಚಂದ್ರಕಾಂತ್ ಗದಗಿ ಅವರ ಸೇವೆಯನ್ನ ಗುರುತಿಸಿ ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿದೆ. ಒನ್ಸ್ ಅಗೇನ್ ಚಪಾಳಿಯೊಂದಿಗೆ ಡಾಕ್ಟರ್ ಚಿನ್ನಮ್ಮ ಅವರನ್ನ ನೀವೆಲ್ಲರೂ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿ, ಇಟ್ಸ್ ಅ ಪ್ಲೆಜರ್ ಟು ಆನರ್ ಶ್ರೀಮತಿ ದಾನಮ್ಮ ನವೀನ್ ಮಂಗಾನವರ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಫಾರ್ಮರ್ ನವೀನ್ ಮ್ಯಾಂಗೋ 365 ಡೇಸ್ ವಿಜಯಪುರ for the outstanding contribution in the field of agriculture. ಶ್ರೀಮತಿ ದಾನಮ್ಮ ನವೀನ್ ಮಂಗಾನವರ ಇವರು ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದವರು. ಇವರ ಪತಿ ಶ್ರೀ ನವೀನ್ ಆರ್ ಮಂಗಾನವರವರು ಕೃಷಿಯಲ್ಲಿ ಹೊಸ ಪ್ರಯೋಗಗಳು ಮತ್ತು ಆಧುನಿಕ ವಿಧಾನಗಳನ್ನ ಅಳವಡಿಸಿಕೊಂಡು ಸಾವಯವ ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ವಿಭಿನ್ನ ಬೆಳೆಗಳನ್ನ ಬೆಳೆಯುವ ಮೂಲಕ ಕೃಷಿಯಲ್ಲಿ ಹೊಸ ಮಾದರಿಯನ್ನ ತೋರಿಸ್ತಾ ಇರುವಂತಹ ಪ್ರಗತಿಪರ ರೈತೆಯಾಗಿ ಶ್ರೀಮತಿ ದಾನಮ್ಮ ನವೀನ ಮಂಗಾನವರು ಎಲ್ಲರಿಗೂ ಕೂಡ ಪ್ರೇರಣೆಯಾಗಿದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಶ್ರೀಮತಿ ದಾನಮ್ಮ ನವೀನ್ ಮಂಗಾನವರವರಿಗೆ. ಮುಂದಿನ ಪ್ರಶಸ್ತಿ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಸ್ವಾಗತಿಸಿ. ಇಟ್ ಇಸ್ ಆಲ್ ಪ್ಲೆಜರ್ ಟು ಆನರ್ ಮಿಸಸ್ ದೀಪಿಕಾ ಬಿ ನಾಯ್ಕರ್, ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತ್ ಹುಮ್ನಾಬಾದ್ ಬೀದರ್, for the outstanding contribution in the field of social service. ಮೂಲತಃ ಕಲಬುರಗಿ ಜಿಲ್ಲೆಯವರಾದ ದೀಪಿಕಾ ನಾಯ್ಕರ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ದಕ್ಷ ಹಾಗೂ ಕರ್ತವ್ಯ ನಿಷ್ಠ ಅಧಿಕಾರಿಯಾಗಿದ್ದು ಪ್ರಸ್ತುತ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಸಾರ್ವಜನಿಕ ಸೇವೆಯ ಕರ್ತವ್ಯಗಳನ್ನ ಸಮರ್ಪಕವಾಗಿ
ನಿಭಾಯಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಇದೀಗ ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಶ್ರೀಮತಿ ಜಮುನಾ ಪ್ರದೀಪ್ ಪಟನ್. ಅವರ ಪರವಾಗಿ ಐಶ್ವರ್ಯ ಮಂಜುನಾಥ್ ಅವರು, ಅವರ ಅಣ್ಣನ ಮಗಳು, ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶ್ರೀಮತಿ ಜಮುನಾ ಪ್ರದೀಪ್ ಪಟನ್, ಆಂಟ್ರಪ್ರನರ್, ರಾಮದುರ್ಗ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಆಂಟ್ರಪ್ರನರ್. ಇದೀಗ LLB ಮುಗಿಸಿ ವಕೀಲೆ ಆಗ್ಬೇಕು ಅನ್ನುವ ಮಹತ್ತರ ಕನಸಿದ್ರು ಕೂಡ ಶ್ರೀ ಪ್ರದೀಪ ಪಟ್ಟಣ ಅವರ ವಿವಾಹದ ಬಳಿಕ ರಾಮದುರ್ಗದಲ್ಲಿ ಬಂದು ನೆಲೆಸಿ ಉದ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಶ್ರೀಮತಿ ಜಮುನಾ ಪ್ರದೀಪ್ ಪಟ್ಟಣ ಅವರನ್ನ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. It's our pleasure to honor ಶ್ರೀಮತಿ ಲಕ್ಷ್ಮೀ ಬಾಯಿ ಬಿಗಾಜಿ, ಫೌಂಡರ್ ಮಹಾಲಕ್ಷ್ಮಿ ಸ್ವಸಹಾಯ ಸಂಘ ಇಳಕಲ್, for the outstanding contribution in the field of social service. ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಲಕ್ಷ್ಮೀ ಬಾಯಿ ಬಿಗಾಜಿ ಅವರನ್ನ. ಸಾಲು ಸಾಲು ಸವಾಲುಗಳನ್ನ ಎದುರಿಸಿ ಸೋಲಿನ ದವಡೆಯಿಂದ ತಪ್ಪಿಸಿಕೊಂಡು ಬಂದು ಹೊಸ ಬದುಕು ಕಟ್ಟಿಕೊಳ್ಳುವ ಮೂಲಕ ಹೆಂಗಳೆಯರಿಗೆ ಆದರ್ಶರಾದವರು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ದಿಟ್ಟ ಮಹಿಳೆ ಲಕ್ಷ್ಮೀಬಾಯಿ ಗಾಜಿಯವರು. ಇವರು ಸ್ಥಾಪಿಸಿದಂತಹ ಮಹಾಲಕ್ಷ್ಮಿ ಸ್ವಸಹಾಯ ಸಂಘ ನೊಂದ ಮಹಿಳೆಯರ ಬದುಕಿಗೆ ಹೊಸ ದಾರಿದೀಪವಾಗಿ ಎಲ್ಲರಿಗೂ ಕೂಡ ನೆರವಾಗ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ ಮತ್ತೊಮ್ಮೆ ಶ್ರೀಮತಿ ಲಕ್ಷ್ಮೀಬಾಯಿ ಬಿ ಗಾಜಿ ಇವರಿಗೆ. ಇದೀಗ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಎಮರ್ಜಿಂಗ್ ವುಮೆನ್ ಆಫ್ ನಾರ್ತ್ ಕರ್ನಾಟಕ ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಮಿಸ್ ಲಕ್ಷ್ಮಿ ಬಿ ಖಿಲಾರಿ, ಸಿಇಒ ಅಂಡ್ MD, CEO Bela Belgavi and MD Birla International School Belgavi, for the outstanding contribution in the field of education and social service. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ಶಿಕ್ಷಣ ಹಾಗೂ ಮಹಿಳಾ ಸಬಲೀಕರಣಕ್ಕೆ ನಿರಂತರ ಪರಿಶ್ರಮ ಹಾಕ್ತಾ ಇರುವಂತಹ ಬೆಳಗಾವಿಯ ಲಕ್ಷ್ಮೀ ಬಾಜಿರಾವ್ ಖಿಲಾರಿ ಅವರ ಸಾಮಾಜಿಕ ಕಾರ್ಯಗಳಿಂದ ಸಾವಿರಾರು ಕುಟುಂಬಗಳು ಇದೀಗ ಆರ್ಥಿಕವಾಗಿ ಸ್ವಾವಲಂಬಿಯಾಗಿದೆ. ಬೆಲಾ ಮಹಿಳಾ ಉದ್ಯಮಿಗಳ ಸಮುದಾಯ ಅದೇ ರೀತಿಯಾಗಿ ಬಿರ್ಲಾ ಇಂಟರ್ನ್ಯಾಷನಲ್ ಸ್ಕೂಲ್ ಮೂಲಕ ವಿಶಿಷ್ಟವಾಗಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಲಕ್ಷ್ಮೀ ಬಿ ಖಿಲಾರಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಲಕ್ಷ್ಮಿ ಸಂಜಯ್ ಚವಡಾಳ್, ಫೌಂಡರ್ ಶ್ರೀ ಅರುಂಧತಿ ಫೌಂಡೇಶನ್ ಟ್ರಸ್ಟ್ ಮುಂಡರಗಿ ಗದಗ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಅರುಂಧತಿ ಫೌಂಡೇಶನ್ ಟ್ರಸ್ಟ್ ಇದರ ಸಂಸ್ಥಾಪಕಿ ಲಕ್ಷ್ಮಿ ಚವಡಾಳ್ ಅವರು ಮುಂಡರಗಿಯಲ್ಲಿ ಕಳೆದ 10 ವರ್ಷಗಳಿಂದ ಶ್ರೀ ಅರುಂಧತಿ ಫೌಂಡೇಶನ್ ಟ್ರಸ್ಟ್ನ ಶೈಕ್ಷಣಿಕ, ಸಾಮಾಜಿಕ, ಜನಪರ ಹಾಗೂ ಗ್ರಾಮೀಣಾಭಿವೃದ್ಧಿಯಲ್ಲಿ 10 ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಎಲ್ಲ ಸಾಮಾಜಿಕ ಸೇವೆ ಚಟುವಟಿಕೆಗಳಿಗೆ ಅವರ ಪತಿ ಸಂಜಯ್ ಚವಡಾಳ ಅವರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಉನ್ನತ ಹುದ್ದೆಗಳ ತರಬೇತಿ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿರುವ ಶ್ರೀಮತಿ ಲಕ್ಷ್ಮಿ ಸಂಜಯ್ ಚವಡಾಳ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಲತಾ ನಿಟ್ಟೂರು, ಫೌಂಡರ್ ಶ್ರೀ ಸಾಯಿ ಎಜುಕೇಶನ್ ಸೊಸೈಟಿ ನಿಟ್ಟೂರು ಸೆಂಟ್ರಲ್ ಸ್ಕೂಲ್, ರಾಣೆಬೆನ್ನೂರು, ಹಾವೇರಿ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಚಪಾಳಿಯೊಂದಿಗೆ ಸ್ವಾಗತಿಸಿ. ಶಿಕ್ಷಣ ಕ್ಷೇತ್ರದಲ್ಲಿ 24 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಇವರು ಇದು ಕೇವಲ ವೃತ್ತಿ ಅಲ್ಲ ಅಂತ ಹೇಳಿ ಸಮಾಜ ಪರಿವರ್ತನೆಯ ಸಾಧನ ಅಂತ ಹೇಳಿ ನಂಬಿದ್ದಾರೆ. ಒಂದು ಶಾಲೆ ಕಟ್ಟೋದು ಖಂಡಿತವಾಗಿಯೂ ಸುಲಭ ಅಲ್ಲ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಹಲವಾರು ರೀತಿಯಲ್ಲಿ ಅತ್ಯುನ್ನತ ಸೇವೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಲತಾ ನಿಟ್ಟೂರು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಲಕ್ಷ್ಮೀ ದೇವಿ ವೈ, ಪ್ರೊಫೆಸರ್ ಇನ್ ವಿಮೆನ್ಸ್ ಸ್ಟಡೀಸ್, ಕರ್ನಾಟಕ ಸ್ಟೇಟ್ ಅಕ್ಕಾ ಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿ ವಿಜಯಪುರ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. 20ಕ್ಕೂ ಹೆಚ್ಚು ವರ್ಷಗಳ ಬೋಧನಾ ಹಾಗೂ ಸಂಶೋಧನಾ ಅನುಭವ ಇದೆ. ಮಹಿಳಾ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ, ವಿವಿಧ ಸಮಿತಿಗಳ ಅಧ್ಯಕ್ಷರಾಗಿ ಹಾಗೂ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನೀಡಿದ ಕೊಡುಗೆಯನ್ನ ಗುರುತಿಸಿ ಇವರಿಗೆ ರಾಜ್ಯ ಮಟ್ಟದ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಡಾಕ್ಟರ್ ಲಕ್ಷ್ಮೀ ದೇವಿ. ಮುಂದಿನ ಪ್ರಶಸ್ತಿ ಶ್ರೀಮತಿ ನಸ್ರೀನ್ ಸುಲ್ತಾನಾ, ಪ್ರೆಸಿಡೆಂಟ್ ಶ್ರೀ ಗಾಯತ್ರಿ ವಿದ್ಯಾಮಂದಿರ್ ಸಿರಗುಪ್ಪ, for the outstanding contribution in the field of education. ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ನಸ್ರೀನ್ ಸುಲ್ತಾನಾ.
ನಾನಾ ಕಾರಣಗಳಿಂದ ಮುಚ್ಚುವ ಹಂತದಲ್ಲಿದ್ದಂತಹ ಸಿರಗುಪ್ಪದಲ್ಲಿನ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ 2023-24ರಲ್ಲಿ ಇದನ್ನು ಖರೀದಿಸಿ 2 ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಕಟ್ಟಡಗಳೊಂದಿಗೆ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡಂತಹ ಶಾಲೆಯನ್ನಾಗಿ ಪರಿವರ್ತಿಸಿ ಬಡ ಮಧ್ಯಮ ಹಿಂದುಳಿದ ವರ್ಗಗಳ ಮನೆ ಬಾಗಿಲಿಗೆ ಶಿಕ್ಷಣ ಒದಗಿಸುವ ಕಾರ್ಯದಲ್ಲಿ ನಿರತರಾಗಿರುವಂತಹ ಶ್ರೀಮತಿ ನಸ್ರೀನ್ ಸುಲ್ತಾನ್ ಅವರಿಗೆ ವಿಜಯ ಕರ್ನಾಟಕದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ನಿಮ್ಮ ಚಪ್ಪಾಳೆಯ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಪ್ರಶಸ್ತಿ ಇಟ್ಸ್ ಆರ್ ಪ್ಲೆಷರ್ ಟು ಆನರ್ ಶ್ರೀಮತಿ ನೀತಾ ಬಿಜ್ಜರಗಿ, ಬಿಸಿನೆಸ್ ಪಾರ್ಟ್ನರ್ ಬಿಜ್ಜರಗಿ ಗ್ರೂಪ್ ಆಫ್ ಕಂಪನೀಸ್, ವಿಜಯಪುರ, ಬಾಗಲಕೋಟೆ ಅಂಡ್ ಕಲಬುರಗಿ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ವುಮೆನ್ ಆಂಟ್ರಪ್ರನರ್ಶಿಪ್. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಬಿಜ್ಜರಗಿ ಗ್ರೂಪ್ನ ಬೆಳವಣಿಗೆ ಮತ್ತು ಯಶಸ್ಸಿನ ಹಿಂದೆ ಇವರ ಪ್ರೋತ್ಸಾಹ ಹಾಗೂ ಸಹಕಾರದ ಮಹತ್ವದ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಸಾಮಾಜಿಕ ಸೇವೆಯ ಕ್ಷೇತ್ರದಲ್ಲೂ ಕೂಡ ಇವರು ಸಕ್ರಿಯರಾಗಿದ್ದು 2014-15ರಲ್ಲಿ ಇನ್ನರ್ ವೀಲ್ ಕ್ಲಬ್ ನಾರ್ತ್ ವಿಜಯಪುರ ಅಧ್ಯಕ್ಷೆಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಮಹಿಳಾ ಸಬಲೀಕರಣ, ಆರೋಗ್ಯ ಜಾಗೃತಿ, ಶಿಕ್ಷಣ ಸಹಾಯದ ಬಗ್ಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲಾ ವೀರಶೈವ ಮಹಾಸಭಾ ಮಹಿಳಾ ಘಟಕದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಮತಿ ನೀತಾ ಬಿಜ್ಜರಗಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಡಾಕ್ಟರ್ ಪದ್ಮಾವತಿ ದೊಡ್ಡಮನಿ, ಚೀಫ್ ವೆಟರ್ನರಿ ಆಫೀಸರ್, ಪೌಲ್ಟ್ರಿ Rearing and Training Center, Vijayapura, for the outstanding contribution in the field of veterinary services. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದವರು. ಕೃಷಿಕರಾಗಿರುವ ಫಕೀರೆಡ್ಡಿ ದೊಡ್ಡಮನಿ ಹಾಗೂ ಶ್ಯಾಮಲಾ ದೊಡ್ಡಮನಿ ಅವರ ಸುಪುತ್ರಿ. 2003ರಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಸಂಘದಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಮಹಿಳಾ ಪಶುವೈದ್ಯೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀವಿ ವಿಜಯ ಕರ್ನಾಟಕದ ಪರವಾಗಿ. ಮುಂದಿನ ಪ್ರಶಸ್ತಿ ಮಿಸಸ್ ಪ್ರಮೀಳಾ ಮೇಟಿ, ಡೈರೆಕ್ಟರ್, ಮೇರು IAS and KAS ಸ್ಟಡಿ ಸೆಂಟರ್, ಧಾರವಾಡ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಶ್ರೀಮತಿ ಪ್ರಮೀಳಾ ಮೇಟಿ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಜಿಪಮೂಡ ಗ್ರಾಮದ ಶ್ರೀ ಚಂದ್ರನಾಥ್ ಅವರ ಪುತ್ರಿ. ಡಾಕ್ಟರ್ ಮೇಟಿ ರುದ್ರೇಶ್ ಅವರನ್ನ ವಿವಾಹವಾಗಿ ತಮ್ಮ ಜೀವನವನ್ನ ಶಿಕ್ಷಣ ಸೇವೆಗೆ ಅರ್ಪಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಹಾಗೂ ಕನಕದಾಸರ ಸಾಹಿತ್ಯದಲ್ಲಿ PhD ಪದವಿಯನ್ನ ಪಡೆದಿದ್ದಾರೆ. ಧಾರವಾಡದಲ್ಲಿ ಮೇರು IAS and KAS ಸ್ಟಡಿ ಸೆಂಟರ್ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ಮಿಸಸ್ ಪ್ರಮೀಳಾ ಮೇಟಿ ಅವರಿಗೆ ಶುಭಾಶಯಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಸಾಧಕರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಪ್ರತಿಭಾ M ಹಿರೇಮನಿ, ಗವರ್ಮೆಂಟ್ ಎಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಡಿಸ್ಕಾಂ ಸಿಂಧನೂರು, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರ್. ಸಿಂಧನೂರಿನ ಡಿಸ್ಕಾಂನಲ್ಲಿ AE ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸ್ಟೋರ್ ಮತ್ತು DTR AE ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಸಿಂಧನೂರಿನ ಉದ್ಯಮಿಗಳು ಮತ್ತು BSc ವಕೀಲ ಪದವೀಧರರಾಗಿರುವಂತಹ ಶ್ರೀ ನಾರಾಯಣ ಅವರ ಧರ್ಮಪತ್ನಿ ಕೂಡ ಹೌದು. ಪೇಂಟಿಂಗ್ ಮತ್ತು ಗಾರ್ಡನಿಂಗ್ ಇವರ ಹವ್ಯಾಸವಾಗಿದೆ. ಹಲವಾರು ವರ್ಷಗಳಿಂದ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಪ್ರತಿಭಾ M ಹಿರೇಮನಿ ಅವರಿಗೆ ವಿಜಯ ಕರ್ನಾಟಕದ ಎಕ್ಸಲೆನ್ಸ್ ಅಂಡ್ ಆನರ್ ಪ್ರಶಸ್ತಿಯನ್ನ ನೀಡಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ಮುಂದಿನ ಸಾಧಕರು ಶ್ರೀಮತಿ S ರತ್ನಮ್ಮ, ಬಳ್ಳಾರಿ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಮತಿ S ರತ್ನಮ್ಮ. ಇವರ ಸಮಾಜ ಸೇವೆ ಕೇವಲ ಒಂದು ನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಇವರು ಶ್ರೀರಾಯರ ಸೇವಾ ಟ್ರಸ್ಟ್ ಮೂಲಕ ಬಳ್ಳಾರಿ, ಚಿತ್ರದುರ್ಗ, ಮಂತ್ರಾಲಯ, ರಾಯಚೂರು ಜಿಲ್ಲೆ ಸೇರಿದಂತೆ ನಾನಾ ಭಾಗಗಳಲ್ಲಿ ಹಲವಾರು ಬಡ ಜನರಿಗೆ, ನಿರ್ಗತಿಕರಿಗೆ, ಹಿಂದುಳಿದವರಿಗೆ ಸಹಾಯದ ಹಸ್ತವನ್ನ ಚಾಚಿ ಗಮನ ಸೆಳೆದಿದ್ದಾರೆ. ಇವರ ಸೇವೆ ಹೀಗೆ ನಿರಂತರವಾಗಿ ಇರಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಶ್ರೀಮತಿ S ರತ್ನಮ್ಮ ಇವರಿಗೆ. ಮುಂದಿನ ಸಾಧಕರು ಶ್ರೀಮತಿ ರೋಹಿಣಿ ಕೋಟಗಾರ್, CDPO ಕೊಪ್ಪಳ, ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಸರ್ವಿಸ್. ಶ್ರೀಮತಿ ರೋಹಿಣಿ ಕೋಟಗಾರ ಅವರು 2013ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಅಭಿವೃದ್ಧಿ ನಿರೀಕ್ಷಕರಾಗಿ ಗದಗದಲ್ಲಿ DDWCDಯಲ್ಲಿ ವೃತ್ತಿ ಪ್ರಾರಂಭ ಮಾಡ್ತಾರೆ. ಇದೀಗ ಶ್ರೀಮತಿ ರೋಹಿಣಿ ಕೋಟಗಾರ, CDPO ಕೊಪ್ಪಳ ಇವರು ಕರ್ತವ್ಯಕ್ಕೆ ಹಾಜರಾದ ದಿನದಿಂದ ಇಲ್ಲಿಯವರೆಗೂ ಕೂಡ ಇಲಾಖೆಯ ಎಲ್ಲ ಕೆಲಸಗಳು, ಮಕ್ಕಳ ಕ್ಷೇತ್ರದಲ್ಲಿ ಮಾಡಿದಂತಹ ಕಾರ್ಯಗಳು, ಅಂಗನವಾಡಿ ಹೊಸ ಕಟ್ಟಡಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿರೋದು, ಇವೆಲ್ಲದರಿಂದ ಇವರ ಸಾಧನೆಯನ್ನ ನಾವಿವತ್ತು ಗೌರವಿಸ್ತಾ ಇದ್ದೀವಿ.
ಚಪಾಳಿಯೊಂದಿಗೆ ಸ್ವಾಗತಿಸಿ ಮುಂದಿನ ಸಾಧಕರು ಶ್ರೀಮತಿ ರೂಪಾ ಶ್ರೀನಿವಾಸ್ ಕಾಕಿ, ಪ್ರೆಸಿಡೆಂಟ್ ಕಾಕಿ ಸೌಹಾರ್ದ ಸಹಕಾರಿ ಸಂಘ ಲಿಮಿಟೆಡ್, ರಾಣೆಬೆನ್ನೂರು, ಹಾವೇರಿ, for the outstanding contribution in the field of social service. 2019ರಲ್ಲಿ ಕಾಕಿ ಸೌಹಾರ್ದ ಸಹಕಾರಿ ಮಹಿಳಾ ಸಂಘ ಹುಟ್ಟುಹಾಕಿ ಯಶಸ್ವಿಯಾಗಿದ್ದಾರೆ. ಅದರ ಅಧ್ಯಕ್ಷಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೆಸಿಐ ಕಾಕಿ ಜನಸೇವಾ ಸಂಸ್ಥೆ, ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ, ಕುರುಹಿನ ಶೆಟ್ಟಿ ಸಮಾಜ ಸೇವಾ ಸಂಘ ಸಾಮಾಜಿಕ ಸೇವೆಯನ್ನ ಸಲ್ಲಿಸ್ತಾ ಇರುವ ಇವರು ಯಾವುದೇ ಪದವಿಯನ್ನ ಪ್ರಶಸ್ತಿಯನ್ನ ಬಯಸದೆ ಜನರಿಗೆ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಟು ಶ್ರೀಮತಿ ರೂಪಾ ಶ್ರೀನಿವಾಸ್ ಕಾಕಿ. ಮುಂದಿನ ಸಾಧಕರು ಶ್ರೀಮತಿ ಸಪ್ನಾ ರೆಡ್ಡಿ ಶಿವರಾಜ್ ಪಾಟೀಲ್, ಪ್ರೆಸಿಡೆಂಟ್ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ ಅಂಡ್ ಇಂಟರ್ನ್ಯಾಷನಲ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಕಲಬುರ್ಗಿ, for the outstanding contribution in the field of education. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ಇವರು ಕುಟುಂಬದ ಜವಾಬ್ದಾರಿಯ ಜೊತೆಗೆ ನಿರಂತರವಾಗಿ ಶೈಕ್ಷಣಿಕ ಕ್ಷೇತ್ರ, ಕೃಷಿ ವಿಭಾಗ, ಹೈನುಗಾರಿಕೆ, ಸಾರ್ವಜನಿಕ ಸೇವೆಗಳಲ್ಲಿ ಸಮರ್ಪಕವಾಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಕರ್ನಾಟಕ ಕಣ್ಮಣಿ, ಸಾಮದೇವ ಸಾಮ್ರಾಟ, ಪುಟ್ಟರಾಜಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿರುವಂತಹ ಶ್ರೀಮತಿ ಸಪ್ನಾ ರೆಡ್ಡಿ ಶಿವರಾಜ್ ಪಾಟೀಲ್ ಅವರಿಗೆ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಎಮರ್ಜಿಂಗ್ ವುಮೆನ್ ಆಫ್ ನಾರ್ತ್ ಕರ್ನಾಟಕ ಗೌರವವನ್ನ ನೀಡಿ ಸನ್ಮಾನಿಸಲಾಗ್ತಾ ಇದೆ. ಮುಂದಿನ ಸಾಧಕರು ಚಪಾಳಿಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಸಾವಿತ್ರಿ ಕೃಷ್ಣ, ಲೈಬ್ರೇರಿಯನ್, ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಆಫ್ ಜಲಪುರ, ಕಲಬುರ್ಗಿ, for the outstanding contribution in the field of library and social service. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತಹ ದಿಟ್ಟ ಮಹಿಳೆ, ಸ್ವಾವಲಂಬಿ ಜೀವನ ನಡೆಸೋದ್ರ ಜೊತೆಗೆ ಇನ್ನೊಬ್ಬರಿಗೆ ಪ್ರೇರಣೆಯಾಗುವಂತಹ ದಿಟ್ಟ ಮಹಿಳೆಯಾಗಿ ತಮ್ಮ ಜೀವನವನ್ನ ಮುನ್ನಡೆಸ್ತಾ ಇದ್ದಾರೆ. ಡಾಕ್ಟರ್ ಸಾವಿತ್ರಿ ಅವರಿಗೆ 2022ರಲ್ಲಿ ರಾಜ್ಯ ಸರ್ಕಾರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಉತ್ತಮ ಗ್ರಂಥಪಾಲಕಿ ಪ್ರಶಸ್ತಿಯನ್ನ ನೀಡಿ ಕೂಡ ಗೌರವಿಸಿದೆ. ಹಲವಾರು ಪ್ರಶಸ್ತಿಗಳನ್ನ ಪಡೆದಿರುವಂತಹ ಡಾಕ್ಟರ್ ಸಾವಿತ್ರಿ ಕೃಷ್ಣ ಇವರಿಗೆ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಮುಂದಿನ ಸಾಧಕರು ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಸೀಮಾ ಫರ್ನಾಂಡಿಸ್, ಹೆಡ್ ಆಫ್ ಅಡ್ಮಿಷನ್ಸ್ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಬೆಂಗಳೂರು, ಕಿರವಟ್ಟಿ, ಯಲ್ಲಾಪುರ, for the outstanding contribution in the field of education and social service. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮೂಲ ನಿವಾಸಿ ಆಗಿರುವಂತಹ ಸೀಮಾ ಫರ್ನಾಂಡಿಸ್ ಅವರು ದೇಶ ಸೇವೆಯ ಪರಂಪರೆಯನ್ನ ಗೌರವಿಸುವ ಕುಟುಂಬದಲ್ಲಿ ಜನಿಸಿದಂತಹ ಇವರು ಹಲವಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲು ಸದಾ ಪ್ರಯತ್ನಿಸ್ತಾ ಇದ್ದಾರೆ. ಮಹಿಳೆಯರ ಉನ್ನತೀಕರಣಕ್ಕೂ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಇರುವಂತಹ ಶ್ರೀಮತಿ ಸೀಮಾ ಫರ್ನಾಂಡಿಸ್ ಇವರನ್ನ ಇದೀಗ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಪ್ರಶಸ್ತಿಯನ್ನ ನೀಡಿ ಆತ್ಮೀಯವಾಗಿ ಅಭಿನಂದಿಸಲಾಗ್ತಾ ಇದೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು, ಮುಂದಿನ ಸಾಧಕರು ಚಪಾಳಿಯೊಂದಿಗೆ ಸ್ವಾಗತಿಸಿ ಮಿಸಸ್ ಶೈನಿ ಪ್ರದೀಪ್ ಗುಂಟಿ, ಕರ್ನಾಟಕ ಸ್ಟೇಟ್ ಲೆವೆಲ್ ಪ್ರಾಜೆಕ್ಟ್ ಅಡ್ವೈಸರ್, ಅಕ್ಕಪಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ. ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. We are honoring her for the outstanding contribution in the field of women and children's safety. ಮೂಲತಃ ಧಾರವಾಡ ಜಿಲ್ಲೆಯವರಾದ ಶೈನಿ ರಾಜೇಂದ್ರ ಕುಮಾರ್ ಅವರು ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರ್ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡೋದ್ರ ಜೊತೆಗೆ ಕರ್ನಾಟಕ ಅಕ್ಕಪಡೆಯ ರಾಜ್ಯ ಸಂಯೋಜಕಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ನಿರಂತರವಾಗಿ ಶೈಕ್ಷಣಿಕ ಅಧ್ಯಯನ ಮತ್ತು ಸಾರ್ವಜನಿಕ ಸೇವೆಯ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇರುವಂತಹ ಶೈನಿ ಪ್ರದೀಪ್ ಗುಂಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಸಾಧಕರು ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಸುಜಾತ, ವೈಫ್ ಆಫ್ ಚನ್ನಬಸವ ಸ್ವಾಮಿ ಹಿರೇಮಠ್, ಫೌಂಡರ್ ಕಾರುಣ್ಯ ವೃದ್ಧಾಶ್ರಮ, ಹರೇಟನೂರು, ಸಿಂಧನೂರು, ರಾಯಚೂರು, for the outstanding contribution in the field of social service. ಜನರ ಒತ್ತಾಸೆಯ ಮೇರೆಗೆ 2016ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಹರೇಟನೂರು ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಹರೇಟನೂರು ಗ್ರಾಮದಲ್ಲಿ ಸಾಕ್ಷರತೆಯ ಹಣತೆಯನ್ನ ಹಚ್ಚುವ ಮೂಲಕ ಅನಕ್ಷರಸ್ಥ ಮಹಿಳೆಯರಿಗೆ ದಿನಾಲೂ ಕೂಡ ಅವರುಗಳನ್ನ ಸಾಕ್ಷರತೆಯ ಹತ್ತಿರ ಸೆಳಿತಾರೆ. ಹಾಗಾಗಿ ಅಭೂತಪೂರ್ವ ಸಾಧನೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಸುಜಾತ ಹಿರೇಮಠ್ ಅವರನ್ನ ಇದೀಗ ಗೌರವಿಸಲಾಗ್ತಾ ಇದೆ.
ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಮುಂದಿನ ಹಾಗೂ ಈ ದಿನದ ಕೊನೆಯ ಸಾಧಕರು ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ and the award goes to Dr. Swati Vaidya, Chief Medical Officer, Karnataka Health Institute, Ghataprabha, Gokak, for the outstanding contribution in the field of healthcare service. 1985ರಲ್ಲಿ ಮೀರತ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ MBBS ನಲ್ಲಿ ಪ್ರಥಮ ಸ್ಥಾನದೊಂದಿಗೆ 2 ಚಿನ್ನದ ಪದಕ ಪಡೆದಿದ್ದಾರೆ. ಜೊತೆಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಆ ಕಾಲದಲ್ಲಿಯೇ ಗೌರವವನ್ನ ಪಡೆದವರು. ಡಾಕ್ಟರ್ ಸ್ವಾತಿ ವೈದ್ಯ ಕುಟುಂಬ ಜವಾಬ್ದಾರಿಗಳೊಂದಿಗೆ ಕರ್ನಾಟಕ ಆರೋಗ್ಯ ಧಾಮದ ಗವರ್ನಿಂಗ್ ಕಮಿಟಿ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಜನರಿಗೆ ಆದರ್ಶ ವೈದ್ಯೆಯಾಗಿ ತಮ್ಮ ಸಾಧನೆಯನ್ನ ಮೆರಿತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ವಿಕೆ ಎಕ್ಸಲೆನ್ಸ್ ಅಂಡ್ ಆನರ್ ಎಮರ್ಜಿಂಗ್ ವಿಮೆನ್ ಆಫ್ ನಾರ್ತ್ ಕರ್ನಾಟಕ ಡಾಕ್ಟರ್ ಸ್ವಾತಿ ವೈದ್ಯ ಇವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೀವಿ.